ಯಾವುದೇ ಫಲಕವಿಲ್ಲದ ರಸ್ತೆ. ಕೇಲೆಬ್ ತನ್ನ ಜೀವನದ ಬಹುಭಾಗವನ್ನು ಆಧ್ಯಾತ್ಮಿಕತೆಯಿಂದ ದೂರವಾಗಿಯೇ ಕಳೆದನು. ಅವನು ಎಂದಿಗೂ ಪ್ರಾರ್ಥಿಸುತ್ತಿರಲಿಲ್ಲ, ಧರ್ಮ ಗ್ರಂಥಗಳನ್ನು ಓದಿರಲಿಲ್ಲ ಮತ್ತು ದೇವರ ಬಗ್ಗೆ ಯೋಚಿಸುವ ಗೋಜಿಗೆ ಹೋಗಿರಲಿಲ್ಲ. ಅವನಿಗೆ ಜೀವನ ಎಂದರೆ ಕೇವಲ ಯಶಸ್ಸು ಮಾತ್ರವಾಗಿತ್ತು. ಅವನು ಬಡ್ತಿಗಳು, ಪ್ರಶಂಸೆ ಮತ್ತು ಇತರರ ಮೆಚ್ಚುಗೆಯನ್ನು ಬೆನ್ನತ್ತುತ್ತಿದ್ದನು. ಆದರೆ ಅವನು ಎಷ್ಟೇ ಬೆನ್ನತ್ತಿದನೋ ಅಷ್ಟೇ ಅವನಿಗೆ ಶೂನ್ಯತೆ ಕಾಣತೊಡಗಿತು. ರಾತ್ರಿ ವೇಳೆ ಶಬ್ದವೆಲ್ಲ ಅಡಗಿದಾಗ ಅವನ ಹೃದಯದಲ್ಲಿ ಒಂದು ವಿಚಿತ್ರವಾದ ನೋವು ಕಾಣಿಸಿಕೊಳ್ಳುತ್ತಿತ್ತು. ಅದನ್ನು ವಿವರಿಸಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಒಂದು ಸಂಜೆ ಸುದೀರ್ಘ ಮತ್ತು ನಿರಾಶಾದಾಯಕ ದಿನದ ನಂತರ ಕೇಲೆಬ್ ತನ್ನ ಕಾರನ್ನು ಹತ್ತಿ ಸುಮ್ಮನೆ ಹೊರಟನು. ಯಾವುದೇ ಗುರಿ ಇರಲಿಲ್ಲ, ಯಾವುದೇ ಯೋಜನೆ ಇರಲಿಲ್ಲ. ತನ್ನ ಆಲೋಚನೆಗಳಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವಷ್ಟೇ ಅದಾಗಿತ್ತು. ಅವನು ಒಂದು ನಿರ್ಜನ ಹೆದ್ದಾರಿಯಲ್ಲಿ ಹೋಗುತ್ತಿದ್ದಾಗ ರಸ್ತೆಯ ಪಕ್ಕದಲ್ಲಿ ಒಂದು ಸಣ್ಣ ನಾಮಫಲಕವನ್ನು ಗಮನಿಸಿದನು. ಅದು ಪ್ರಕಾಶಮಾನವಾಗಿರಲಿಲ್ಲ, ಆಡಂಬರದಿಂದ ಕೂಡಿರಲಿಲ್ಲ, ಆದರೆ ಅದು ಅವನ ಗಮನ ಸೆಳೆಯಿತು. ಆ ಫಲಕದಲ್ಲಿ ಹೀಗೆ ಬರೆಯಲಾಗಿತ್ತು: ಪ್ರಯಾಸ ಪಡುವವರೇ ಮತ್ತು ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಕೇಲೆಬ್ ಕಾರನ್ನು ನಿಲ್ಲಿಸಿದನು. ಆ ಫಲಕವನ್ನೇ ದಿಟ್ಟಿಸಿ ನೋಡಿದನು. ವರ್ಷಗಳ ನಂತರ ಮೊದಲ ಬಾರಿಗೆ ಅವನಲ್ಲಿ ಏನೋ ಒಂದು ಚಲನೆ ಉಂಟಾಯಿತು. ಯಾರೋ ಮೃದುವಾಗಿ ಅವನ ಹೆಸರನ್ನು ಕರೆಯುತ್ತಿರುವಂತೆ ಭಾಸವಾಯಿತು. ಆ ಶಾಂತ ಕ್ಷಣದಲ್ಲಿ ಅವನು ತಾನು ಮಾಡಿದ ಆಯ್ಕೆಗಳು, ತೋರಿದ ಉದಾಸೀನತೆ ಮತ್ತು ತನ್ನ ಹೃದಯದ ಸುತ್ತ ನಿರ್ಮಿಸಿಕೊಂಡಿದ್ದ ಗೋಡೆಗಳನ್ನು ನೆನಪಿಸಿಕೊಂಡನು. ಆದರೆ ವಿಚಿತ್ರವೇನೆಂದರೆ ಅವನಿಗೆ ಅಪರಾಧಿ ಭಾವನೆ ಉಂಟಾಗಲಿಲ್ಲ. ಬದಲಾಗಿ ಅವನಿಗೆ ಆಮಂತ್ರಣ ಸಿಕ್ಕಂತಾಯಿತು. ಅವನು ತನ್ನ ಕೈಗಳಲ್ಲಿ ತಲೆ ತಗ್ಗಿಸಿ ಮೆಲ್ಲಗೆ ಹೇಳಿದನು: ದೇವರೇ, ನಾನು ನಿನ್ನನ್ನು ಹುಡುಕುತ್ತಲೂ ಇರಲಿಲ್ಲ, ಆದರೆ ನೀನೇ ನನ್ನನ್ನು ಹುಡುಕುತ್ತಿದ್ದೀಯಾ. ಹಠಾತ್ ಆಗಿ ಅವನ ಮೈ ಮೇಲೆ ಒಂದು ಬೆಚ್ಚನೆಯ ಅನುಭವವಾಯಿತು. ಅದು ತುಂಬಾ ಮೃದುವಾಗಿತ್ತು. ಯಾರೋ ಒಬ್ಬರು ಸಮಾಧಾನ ಪಡಿಸಲು ಅವನ ಹೆಗಲ ಮೇಲೆ ಕೈ ಇಟ್ಟಂತೆ ಅನಿಸಿತು. ಅವನ ಹೃದಯದಲ್ಲಿ ಒಂದು ಆಲೋಚನೆ ಮೂಡಿತು. ನಾನು ಇಷ್ಟು ದಿನ ಅಲ್ಲೇ ಇದ್ದೆ. ತಾನು ವರ್ಷಗಟ್ಟಲೆ ದೇವರನ್ನು ನಿರ್ಲಕ್ಷಿಸಿದ್ದರೂ ದೇವರು ತನ್ನನ್ನು ಎಂದಿಗೂ ನಿರ್ಲಕ್ಷಿಸಲಿಲ್ಲ ಎಂದು ಕೇಲೆಬ್ ಅರಿತುಕೊಂಡನು. ಅವರು ಕಾಯುತ್ತಿದ್ದರು, ಹಿಂಬಾಲಿಸುತ್ತಿದ್ದರು ಮತ್ತು ಕರೆಯುತ್ತಿದ್ದರು, ನಿಶಬ್ದವಾಗಿ, ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ. ಆ ನಿರ್ಜನ ಹೆದ್ದಾರಿಯ ಪಕ್ಕದಲ್ಲೇ ಕೇಲೆಬ್ ತನ್ನ ಹೃದಯವನ್ನು ತೆರೆದನು. ತಾನು ಹೊತ್ತಿದ್ದ ಭಾರವನ್ನೆಲ್ಲ ದೇವರಿಗೆ ಅರ್ಪಿಸಿದನು. ಅಂತ್ಯವಿಲ್ಲದ ಹೋರಾಟ ಮತ್ತು ನಿರಾಶೆಗಳನ್ನು ಬಿಟ್ಟನು. ಒಂದು ಹೊಸ ಶಾಂತಿ ಅವನನ್ನು ಆವರಿಸಿತು. ಅದು ಆಳವಾದ, ಸ್ಥಿರವಾದ ಮತ್ತು ವರ್ಣಿಸಲಾಗದ ಶಾಂತಿ. ಅವನು ಮನೆಗೆ ಮರಳಿದಾಗ ಪ್ರಪಂಚವೇನೂ ಬದಲಾಗಿರಲಿಲ್ಲ, ಆದರೆ ಅವನು ಬದಲಾಗಿದ್ದನು. ಮೊದಲ ಬಾರಿಗೆ ಅವನ ಆತ್ಮ ಜೀವಂತವಾಗಿದೆ ಎಂದು ಅವನಿಗೆ ಅನಿಸಿತು. ಪಾಠ: ನಾವು ದೇವರನ್ನು ಹುಡುಕದಿದ್ದರೂ ಅವರು ನಮ್ಮನ್ನು ಹುಡುಕುತ್ತಿರುತ್ತಾರೆ. ಯಾವುದೇ ಹೃದಯವು ಅತಿ ದೂರವಿಲ್ಲ, ಯಾವುದೇ ಗತಕಾಲವು ಅತಿ ಭಾರವಾಗಿಲ್ಲ, ಯಾವುದೇ ಜೀವನವು ಅತಿ ಮುರಿದು ಹೋಗಿಲ್ಲ. ದೇವರ ಕಡೆಗೆ ತಿರುಗುವ ಪ್ರತಿಯೊಬ್ಬರಿಗೂ ಶಾಂತಿ, ಉದ್ದೇಶ ಮತ್ತು ಹೊಸ ಆರಂಭವನ್ನು ನೀಡಲು ದೇವರು ತೆರೆದ ತೋಳುಗಳಿಂದ ಕಾಯುತ್ತಿದ್ದಾರೆ. ನನ್ನನ್ನು ವಿಚಾರಿಸಿದವರಿಗೆ ನಾನು ಸಿಕ್ಕಿದೆನು, ನನ್ನನ್ನು ಹುಡುಕದವರಿಗೆ ನಾನು ಪ್ರತ್ಯಕ್ಷನಾದೆನು. ಯೆಶಾಯ ಗ್ರಂಥ 65ನೇ ಅಧ್ಯಾಯ 1ನೇ ವಚನ.